ನಿಮ್ಗೆ ಯಾರಿಗೂ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ವಾ? ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ನಮಸ್ಕಾರ ಸ್ನೇಹಿತರೆ, ನಿಮ್ಗೆ ಯಾರಿಗೂ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ವಾ? ಯಾಕಂದರೆ 50% ಜನರಿಗೆ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ ಬಂದಿಲ್ಲ. ಸ್ನೇಹಿತರೆ, ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ? ಯಾಕಂದರೆ ನೋಡಿ, ಈಗ ಒಂದು 8 ಲಕ್ಷ ಜನಕ್ಕೆ BPL ಕಾರ್ಡ್ ಏನಿದೆ ಅದು ಖಂಡಿತ ರದ್ದಾಗುತ್ತೆ. ಸ್ನೇಹಿತರೆ ನೋಡಿ, ನೀವು UHID ಸಮೀಕ್ಷೆ ಬಂದಾಗ ಆಧಾರ್ ಕಾರ್ಡ್ ನಂಬರ್ನ ಕೊಟ್ಟಿರ್ತೀರಾ, ಇದ್ರ ಜೊತೆಲಿ BPL ರೇಷನ್ ಕಾರ್ಡ್ ನಂಬರ್ ಅಂತೂ ಕೊಟ್ಟೇ ಇರ್ತೀರಾ. ಸ್ನೇಹಿತರೆ ನೋಡಿ, ಹೈಕೋರ್ಟೇ ಹೇಳಿದೆ, ಈ ಜಾತಿ ಗಣತಿ ಏನು ನಡೀತಾ ಇದೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಭಾಗಿಯಾಗ್ಬೋದು, ಇಲ್ಲ ಅಂದ್ರೆ ಇಲ್ಲ, ಬಲವಂತ ಮಾಡಂಗಿಲ್ಲ ಅಂತ. ಆದರೆ ಈ ಜಾತಿ ಗಣತಿಗೆ ಬಂದಿರುವ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ, ಕೆಲವು ಕಡೆ ತುಂಬ ಜಗಳಗಳಾಗ್ತಾ ಇದೆ. ಇಲ್ಲ, ನೀವು ಜಾತಿ ಮಾಹಿತಿನ ಕೊಡಲೇಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ನಿಮ್ಮ ಆಧಾರ್ ಕಾರ್ಡೇ ಆಗಲಿ ರೇಷನ್ ಕಾರ್ಡೇ ಆಗಲಿ ಎಲ್ಲನೂ ಈಸ್ಕೋತಾ ಇದ್ದಾರೆ. ಎಲ್ಲ ಈಸ್ಕೊಂಡ್ಮೇಲೆ ಏನಾಗುತ್ತೆ, ಸರ್ಕಾರಕ್ಕೆ ಅಪ್ಡೇಟ್ ಆಗುತ್ತೆ ಆಟೋಮೆಟಿಕ್ಲಿ. ನೋಡಿ, ನೀವು 4 ಜನ ಇದ್ದರೆ 3 ಜನ ಆದರೂ ಕೆಲ್ಸಕ್ಕೆ ಹೋದರೆ ಅಥವಾ ಇಬ್ಬರು ಕೆಲ್ಸಕ್ಕೆ ಹೋದರೆ ತಿಂಗಳಿಗೆ 20,000 ಅಂದರೆ ನಿಮಗೆ ಅಲ್ಲೇ ಬಂದ್ಬಿಡ್ತು ವರ್ಷಕ್ಕೆ. ಇಲ್ಲಿ ಇರೋದು ಸಮಸ್ಯೆ ಏನಪ್ಪ ಅಂದರೆ 1,20,000 ಒಳಗಡೆ ಮಾತ್ರ ವಾರ್ಷಿಕ ಆದಾಯ ಇದ್ದರೆ ಮಾತ್ರ BPL ಕಾರ್ಡ್ನ ಕೊಡ್ತಾರೆ. ಖಂಡಿತವಾಗ್ಲೂ ಗಾರೆ ಕೆಲಸ ಮಾಡೋರು ಕೂಡ 1.5 ಲಕ್ಷ ದುಡಿತಾರೆ, ಅದು ವರ್ಷಕ್ಕೆ. BPL ಕಾರ್ಡು ಕರೆಕ್ಟಾಗಿ ಸರ್ಕಾರ ಏನೋ ಕೊಟ್ಟಿದೆ, ಆದರೆ ಉಳ್ಳವರಿಗೆ ಕೊಟ್ಟಿದೆ, ಯಾರು ಅರ್ಹರಿದ್ದಾರೆ ಅವ್ರಿಗೆ ಸರ್ಕಾರ ಕೊಟ್ಟಿಲ್ಲ. ಸ್ನೇಹಿತರೆ ನೋಡಿ, ಅಂಥ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ. ನೀವೇನಾದರೂ EMI ತೊಗೊಂಡಿದ್ದೀರಾ ನೋಡಿ, ನಿಮಗೆ ಗೊತ್ತಿಲ್ದಂಗೆ ಕೂಡ ಸ್ನೇಹಿತರೆ ನೋಡಿ, ಈ ಪರ್ಸ್ನಲ್ ಲೋನ್ ಏನಿದೆ ಅದರಲ್ಲಿ ಕೆಲವು ಕಡೆ IT-ನ ಅವರೇ ಮಾಡಿಕೊಟ್ಟಿರ್ತಾರೆ, ನಿಮಗೆ ಗೊತ್ತಿರಲ್ಲ. ಹಾಗಾಗಿ ಕೆಲವರಿಗೆ BPL ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ. ಖಂಡಿತವಾಗ್ಲೂ ಉಳ್ಳವರಿಗೆ BPL ಕಾರ್ಡ್ ಅಂತೂ ಕೊಡಲೇಬಾರ್ದು. ಸರ್ಕಾರ ಏನಿದೆ ಅದು ಅರ್ಹರಿಗೆ ಮಾತ್ರ ಕೊಡಬೇಕು. ಸ್ನೇಹಿತರೆ ನೋಡಿ, ಒಂದು ವೇಳೆ ಏನಾದರೂ BPL ಕಾರ್ಡು ಕ್ಯಾನ್ಸಲ್ ಆಗಿದ್ರೆ ಖಂಡಿತ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬರೋದು ಡೌಟೇ ಇದೆ. ಸ್ನೇಹಿತರೆ, ಈ ಏನು ಜಾತಿ ಗಣತಿ ನಡೀತಾ ಇದೆ ನೋಡಿ, ಇದರಲ್ಲಿ ಖಂಡಿತವಾಗ್ಲೂ BPL ಕಾರ್ಡು ಏನು ಓಲ್ಡರ್ಸ್ ಇರ್ತಾರೆ ಕೆಲವ್ರಿಗಂತೂ ಖಂಡಿತವಾಗ್ಲೂ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ಯಾಕಂದ್ರೆ ಅವರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ. ಸ್ನೇಹಿತರೆ ನೋಡಿ, ಮತ್ತೆ ಯಾರೆಲ್ಲ ಬಡತನ ರೇಖೆಗಿಂತ ಮೇಲಿರ್ತಾರೆ ಖಂಡಿತ ಅವ್ರ BPL ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಸ್ನೇಹಿತರೆ, ಇದಂತೂ ಒಳ್ಳೆ ಕೆಲಸ. ಯಾಕಂದ್ರೆ ಯಾರು ಅನರ್ಹರಿರ್ತಾರೆ ಅವ್ರ ಕಾರ್ಡು ಕ್ಯಾನ್ಸಲ್ ಆಗಲಿ, ಯಾರು BPL ಕಾರ್ಡ್ಗೆ ಅರ್ಹರಿರ್ತಾರೆ ಅವ್ರಿಗೆ ಕಾರ್ಡ್ ಕೊಡಲಿ. ಸ್ನೇಹಿತರೆ ನೋಡಿ, BPL ಕಾರ್ಡು ರದ್ದಾಗಕ್ಕೆ ಕಾರಣ UHID ಸಮೀಕ್ಷೆ ಅಂತ R ಅಶೋಕ್ ಅವರು ಹಾಗೂ BJPಯ ಕೆಲವು ಶಾಸಕರು ಹೇಳಿದ್ದಾರೆ. ಸ್ನೇಹಿತರೆ, ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.